ಕನ್ನಡ ಶಾಲೆಗಳನ್ನು ಉಳಿಸಿ ಅನ್ನುವಂಥ ಅಭಿಯಾನದಡಿ ಒಂದಷ್ಟು ಮಾದರಿ ಶಾಲೆಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ್ವಿ. ಹಾಗೆ ಬಂದು ನಾವು ನಿಂತಿದ್ದು BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳತ್ತ. ನಾವು 2 ಪಾರ್ಟ್ಗಳ ಮೂಲಕ ಒಂದಷ್ಟು ಮಾದರಿ ಶಾಲೆಗಳನ್ನು ವಿಶೇಷವಾಗಿ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಕಾರ್ಪೊರೇಟ್ ಕಂಪನಿಗಳ ಲುಕೌಟ್ನಲ್ಲಿದ್ದಂಥ ಶಾಲೆಗಳನ್ನು ತಮಗೆ ತೋರಿಸಿದ್ವಿ. ಅದರ ಹಿಂದಿನ ಶಕ್ತಿ ಮತ್ತು ರೂವಾರಿ ಕನಸುಗಾರ ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಗಳ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ವಿಚಾರದಲ್ಲಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಈ ಕನ್ನಡ ಶಾಲೆ ಉಳಿಸಿ ಅನ್ನುವಂಥ ಅಭಿಯಾನದಡಿ ಒಂದಷ್ಟು ಶಾಲೆಗಳನ್ನು ಗುರುತಿಸಿ ರಾಜ್ಯಕ್ಕೆ ಮಾದರಿ ಆಗಿಸಿ ಮತ್ತೊಂದಷ್ಟು ಶಾಲೆಗಳನ್ನು ಮೇಲ್ದರ್ಜೆಗೇರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ತಮ್ಮ ಎಲ್ಲ ಶಾಲೆಗಳನ್ನು ನೋಡ್ತಾ ಬಂದ್ವಿ. ಒಂದಕ್ಕಿಂತ ಒಂದು ಭಿನ್ನವಾಗಿ ಕಾರ್ಪೊರೇಟ್ ಕಟ್ಟಡಗಳಂತೆ ಶಾಲೆಗಳನ್ನು ನಿರ್ಮಿಸಿ ಅದರಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಯಡಿ ಬಡ ಮಕ್ಕಳು ಕಲಿತಾ ಇರುವಂಥದ್ದನ್ನು ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಮೊದಲಿಗೆ ನಮ್ಮ ವಾಹಿನಿಯ ಪರವಾಗಿ ತಮಗೆ ಅಭಿನಂದನೆ. ಧನ್ಯವಾದ. ಈಗ ಈ ಶಾಲೆಗಳನ್ನು ಮಾದರಿ ಆಗಿಸ್ಬೇಕು ಅನ್ನುವಂಥ ಚಿಂತನೆ ಮೊದಲಿಗೆ ಬಂದಿದ್ದು ಎಲ್ಲಿ ಸರ್ ತಮಗೆ? 2018 ಅಥವಾ 19 ಇರಬೇಕು. ಆಗ ಆಪ್ ದೆಹಲಿನಲ್ಲಿ ಅಧಿಕಾರದಲ್ಲಿತ್ತು ಆಪ್ ಪಕ್ಷ. ಕೇಜ್ರಿವಾಲ್ ಅವರು ಒಂದು ಶಾಲೆ ಮಾಡಿದರು. ಅದನ್ನು ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ. ಆ ವಿಡಿಯೋ ನೋಡಿ ಆಮೇಲೆ ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಆದರೆ ನಮ್ಮಲ್ಲೇನಾಗಿತ್ತು ಅಂದರೆ ಸರ್ಕಾರಿ ಶಾಲೆಗಳನ್ನು ದತ್ತು ಕೊಡುವಂಥದ್ದು ನಮ್ಮಲ್ಲಿ ಹಿಂದೆ ಪ್ರಾವಿಷನ್ ಇರಲಿಲ್ಲ. ಆಮೇಲೆ ಸುರೇಶ್ ಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ ಪ್ರೊಫೆಸರ್ ದೊರೆಸ್ವಾಮಿಯವರು ಆ ಇಲಾಖೆಗೆ ಅವರು ಅಡ್ವೈಸರ್ ಆಗಿದ್ದಾಗ ದತ್ತು ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಆಗ ನನಗೆ ಒಂದು ಪತ್ರ ಬಂತು. ಸುರೇಶ್ ಕುಮಾರ್ ಅವರು ಮತ್ತು ದೊರೆಸ್ವಾಮಿಯವರು ಇಬ್ಬರು ಜಂಟಿಯಾಗಿ ಕಡ್ಡಾಯವಾಗಿ 3 ಜನ ಪ್ರತಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLA MP MLC ಯಾರಾದರೂ ಆಗಿರ್ಬೋದು 3 ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಪತ್ರ ಬಂತು. ನಾನು ನಮ್ಮ BE ಅವರಿಗೆ ಲೆಟ್ರ್ ಕೇಳಿದೆ, ನಮ್ಮಲ್ಲಿ ಎಷ್ಟು ಶಾಲೆ ಇದೆ ಅಂತ. 23 ಇದೆ ಅಂದರು. ಒಂದಕ್ಕೆ ಸ್ವಂತ ಜಾಗ ಇಲ್ಲ. ಅದು KSRP ಕ್ವಾರ್ಟರ್ಸಲ್ಲಿ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥ 22 ನಮ್ಮದೇ ಸರ್ಕಾರಿ ಶಾಲೆ, ಸರ್ಕಾರಿ ಜಾಗದಲ್ಲೇ ಕಟ್ಟಿರ್ತಕ್ಕಂಥದ್ದು. ಬಹುತೇಕ ಅದು ನಾನು ಶಾಸಕನಾದ ಮೇಲೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳೇ. ಆಮೇಲೆ ಎಲ್ಲ ಶಾಲೆಗಳು ನಾನು ದತ್ತು ಕೊಡಿ ಅಂತ ಕೇಳಿದೆ. ಎಲ್ಲ ಶಾಲೆಗಳೇ ದತ್ತು ಕೊಟ್ಟರು. ಕರೋನಾ ಸಂದರ್ಭದಲ್ಲಿ 19-20ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕರೋನಾ ಸಮಯದಲ್ಲೇ ಶಾಲೆ ನಡೀತಾ ಇದ್ದಾಗಲೇ ಕೇವಲ 1 ವರ್ಷದಲ್ಲಿ 22 ಶಾಲೆಗಳನ್ನು ಕೂಡ ನವೀಕರಣ ಮಾಡಿದ್ವಿ. ಅದರಲ್ಲಿ ನಮ್ಮ ಪ್ಯಾಟ್ರಿಕ್ ರಾಜು ಅವರು ಫಸ್ಟ್ ಅವರೇ ತಗೊಂಡಿದ್ದು. ನಮ್ಮ ವೆಂಕಟಾಪುರ ಶಾಲೆ ಮತ್ತು ಜಗಚಂದ್ರ ಶಾಲೆ, ನಮ್ಮ ರಾಮೋಜೇಗೌಡರು MLC ಆಗಿದ್ದಾರೆ, ಈಗ ಆಗ ಆಗಿರಲಿಲ್ಲ. ಮತ್ತು ಶ್ರೀನಿವಾಗಲು ಶಾಲೆ, ನಮ್ಮ ಚಂದ್ರಾರೆಡ್ಡಿ ಅಂತ ಖಜಾಂಚಿ ರೆಡ್ಡಿ ಜನಸಂಘ, ಮತ್ತು ರವಿರೆಡ್ಡಿ ಅಂತ ಈಜಿಪುರ ಹೈಸ್ಕೂಲ್ ತೊಗೊಂಡ್ರು. ಮತ್ತು ನಂದನ ಹೋಟೆಲ್ ಮಾಲೀಕರು ನಮ್ಮ ರವಿಯವರು ಈಜಿಪುರ ಶಾಲೆ ಪ್ರಾಥಮಿಕ ಶಾಲೆ ತೊಗೊಂಡ್ರು. ನಮ್ಮ ಹರೀಶ್ ಬಾಬು ರಾಜೇಂದ್ರ ನಗರ ಶಾಲೆ ತೊಗೊಂಡ್ರು. ಮತ್ತು ಬಾಷ್ ಕಂಪ್ನಿಯವರು 3 ಶಾಲೆಗಳನ್ನು ತೊಗೊಂಡ್ರು. ಆಡುಗೋಡಿನಲ್ಲಿ ಶಾಲೆ, ಕಾಲೇಜು ಮತ್ತು ಪ್ರಾಥಮಿಕ 3 ತೊಗೊಂಡ್ರು. ಮತ್ತು NS ಪಾಳ್ಯ ನಮ್ಮ ರಾಜಪ್ಪ ಅವರು ಯಲ್ಲಪ್ಪ ಅವರು ಮಾಡಿಕೊಟ್ರು. ಅದೇ ರೀತಿ ಇನ್ನೂ SGR ನಮ್ಮ ಜಯರಾಮ್ ರೆಡ್ಡಿ ಅವರು SGR ಕಂಪ್ನಿ ಮಾಲೀಕರು ಇದರಲ್ಲಿ ತಾವರೆಕೆರೆಯಲ್ಲಿ 1 ಶಾಲೆ ಮಾಡಿಕೊಟ್ರು. 3 ಬಿಲ್ಡಿಂಗ್ ಇತ್ತು. 2 ನಮ್ಮ ರೆಡ್ಡಿ ಜನಸಂಘದಿಂದ ಮಾಡಿಕೊಟ್ರು, 1 ಅವ್ರು ಸ್ವಂತ ಮಾಡಿಕೊಟ್ರು. ಈ ರೀತಿ ಮತ್ತು ನನ್ನ ಗ್ರ್ಯಾಂಟು, ಶಾಸಕರ ನಿಧಿಯಿಂದ ಗ್ರ್ಯಾಂಟು ಮತ್ತು ಸರ್ಕಾರದ ವಿಶೇಷ ಅನುದಾನ ಒಂದು ಸ್ವಲ್ಪ ತಗೊಂಡು 22 ಶಾಲೆ ಕೂಡ ನಾವು ಮಾದರಿಯಾಗಿ ನಾವು ಅದನ್ನು ಮಾಡಿದ್ವಿ. ಕೇವಲ 1 ವರ್ಷದಲ್ಲಿ ಇಷ್ಟು ಸಾಧ್ಯ ಆಯಿತು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಹಿಂದಿನ ಕಾಲದ ಡೆಸ್ಕ್ಗಳೆಲ್ಲ ಗೊತ್ತಲ್ಲ, ಅದನ್ನೆಲ್ಲ ಕೂಡ ಬದಲಾಯಿಸಿ ಲೇಟೆಸ್ಟು ಈಗ ಡೆಲ್ಲಿ ಪಬ್ಲಿಕ್ ಸ್ಕೂಲಿನಲ್ಲಿ ಯಾವ ರೀತಿ ಇದೆಯೋ ಡೆಸ್ಕ್ಸು ಅದೇ ರೀತಿ ಡೆಸ್ಕ್ಗಳು. ಮತ್ತು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಯೂನಿಫಾರಮ್ ಇರಲಿಲ್ಲ. ಅದು ಪ್ರತಿ ವರ್ಷ ನಾನೇ ಕೊಡಿಸ್ಬಿಡ್ತೀನಿ. 1000ಕ್ಕಿಂತಲೂ ಹೆಚ್ಚು ಜನ ಮಕ್ಕಳಾಗ್ತಾರೆ. ಎಲ್ಲ ಮಕ್ಕಳ ಫೀಸು ನಾನೇ ಕಟ್ಬಿಡ್ತೀನಿ. ಆಮೇಲೆ ಹೈಸ್ಕೂಲ್ ಮಕ್ಕಳ ಫೀಸು ನಾನೇ ಕಟ್ತೀನಿ. ಮತ್ತು ಸುಮಾರು 34 ಶಾಲೆಗೆ ಸರ್ಕಾರಿಗಳು ಶಾಲೆಗಳು ಸೇರಿಸಿ 54 ಶಾಲೆ ಇದು ಬ್ಯಾಗ್ಸು
ಮತ್ತು ನೋಟ್ ಪುಸ್ತಕ ಕೊಡ್ತೀನಿ. ಮತ್ತು ಇದಾದಮೇಲೆ ಅಂದರೆ ನಾನೇ ಕೊಡ್ತೀನಿ ಅಂದರೆ ನಮ್ಮ ಟೀಮ್, ನಾನು ಒಬ್ಬನೇ ಅಂದರೆ ತಪ್ಪಾಗುತ್ತೆ, ನಮ್ಮೆಲ್ಲ ಟೀಮ್ ಎಲ್ಲ ಸೇರಿ ನಾವು ಮಾಡ್ತೀವಿ. ಮತ್ತು ಆ, ನಾವು ಪ್ರತಿ ಶಾಲೆಗೆ ಹೋದಾಗ್ಲೂ ಆ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಹಾಗೆ ಪೋಷಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಅವರು ನಾವು ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀವಿ ಅನ್ನೋದು ಪೋಷಕರಲ್ಲೂ ಇಲ್ಲ, ಹಾಗೆ ಮಕ್ಕಳಲ್ಲೂ ಕೂಡ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ನಾವು ಓದ್ತಾ ಇದ್ದೀವಿ ಅನ್ನೋದು ಮಕ್ಕಳು ಮಾತಾಡಿದ್ದಾರೆ. ಸೊ ಈ ಸಾರ್ಥಕ ಭಾವನೆ ಕೇಳಿಸಿದಾಗ ತಮಗೇನು ಅನ್ಸುತ್ತೆ? ತಮ್ಮ ಕಾರ್ಯ, ಮಾದರಿ ಕಾರ್ಯ ಸಾಕಾರ ಆಯಿತು ಅಂತ ಅನ್ಸಲ್ಲ? ಈಗ ಒಂದು ಶಾಲೆಯ ವಾತಾವರಣ ಚೆನ್ನಾಗಿರಬೇಕು. ಆ ವಾತಾವರಣ ಚೆನ್ನಾಗಿರೋ ರೀತಿ ನಾವು ಪ್ರಯತ್ನ ಮಾಡಿದ್ದೀವಿ. ಮೊದಲೆಲ್ಲ ತಗಡು ಬಾಗಿಲಿರ್ತಿತ್ತು, ಬದಲಾಯಿಸ್ತೀವಿ. ತಗಡು ಕಿಟಕಿಗಳಿರ್ತಿತ್ತು, ಫ್ಲೋರಿಂಗು ಎಲ್ಲ ಬದಲಾಯಿಸ್ತೀವಿ. ಮತ್ತು ಶಾಲೆಗೆ ಹೊಸ ಒಂದು ರೂಪವನ್ನು ಕೊಟ್ವಿ. ಆಮೇಲೆ ವಿಶೇಷವಾಗಿ ಟಾಯ್ಲೆಟ್ಸು ಕ್ಲೀನ್ ಮಾಡೋಕ್ಕೆ, ಶಾಲೆ ಕೊಠಡಿ ಕ್ಲೀನ್ ಮಾಡೋಕ್ಕೆ, ಆ ಶಾಲೆ ಆವರಣ ಕ್ಲೀನ್ ಮಾಡೋಕ್ಕೆ ಜನ ಇರ್ತಿರಲಿಲ್ಲ. ಸುಮಾರು ಒಂದು 35 ಜನಕ್ಕೆ ನಾವು ಹೌಸ್ ಕೀಪಿಂಗ್ನವ್ರಿಗೆ ಹಾಕಿದ್ದೀವಿ. ಪ್ರತಿದಿನ ನಮಗೆ ಮೊಬೈಲಲ್ಲೇ ಆ ಶಾಲೆಯಲ್ಲಿ ಏನೇನು ಮಾಡ್ತಾಯಿದ್ದಾರೆ ಹೌಸ್ ಕೀಪಿಂಗ್ನವರು ಅಂತೇಳಿ ಅದನ್ನು ಕೂಡ ಮಾನಿಟ್ರ್ ಮಾಡ್ತಾಯಿರ್ತೀವಿ. ಮತ್ತು ಕಂಪ್ಯೂಟರ್ಸು 1ನೇ ಕ್ಲಾಸ್ದೇ ಪ್ರಾರಂಭ ಮಾಡಿದ್ವಿ. ಅವ್ರ ಕಂಪ್ಯೂಟರ್ ಟೀಚರ್ಸ್ ಎಲ್ಲ ನಾನೇ ಕೊಟ್ಟಿದ್ದೀನಿ, ಅವರ ಸ್ಯಾಲ್ರೀಸ್ ಎಲ್ಲ ನಾನೇ ಕೊಡ್ತೀನಿ. ಮತ್ತು ಶಾರ್ಟೇಜ್ ಟೀಚರ್ಸ್ ಇರ್ತಾರಲ್ಲ, ಆ ಶಾರ್ಟೇಜ್ ಟೀಚರ್ಸು ನಾನೇ ಕೊಟ್ಟಿದ್ದೀನಿ. ಮತ್ತು ಉಳಿದಾಗೆ ಎಲ್ಲೆಲ್ಲಿ ನಮಗೆ ಜಾಗ ಸಿಗುತ್ತೋ ಅಲ್ಲೆಲ್ಲ ಗಿಡಗಳು ಹಾಕುವಂಥದ್ದು. ಮತ್ತು ಆಡಿಟೋರಿಯಮ್ಸು, ಇಂಡೋರ್ ಆಡಿಟೋರಿಯಮ್ಸ್ ಇದೆ, ಔಟ್ಡೋರ್ ಆಡಿಟೋರಿಯಮ್ಸು ಕೂಡ ಇದೆ. ಮತ್ತು ಊಟ ಮಾಡೋದಕ್ಕೆ ಮಕ್ಕಳಿಗೆ ಎಲ್ಲೆಲ್ಲಿ ಸ್ಥಳಾವಕಾಶವೋ ಅದೆಲ್ಲ ಕೂಡ ಊಟ ಮಾಡೋದಕ್ಕೂ ವ್ಯವಸ್ಥೆಗೂ ಎಲ್ಲ ಕೂಡ ಮಾಡಿಕೊಟ್ಟಿದ್ದೀವಿ. ಮತ್ತು ಮಕ್ಕಳು ಕೂಡ ಏನಾಗುತ್ತೆ, ಸಹಜವಾಗಿ ವಾತಾವರಣ ಚೆನ್ನಾಗಿರೋದ್ರಿಂದ ನಮ್ಮಲ್ಲಿ ಇಂಪ್ರೂವ್ಮೆಂಟು ಆಯಿತು. ಅಂದರೆ ಮೊದಲು 4,000 ಜನ ಮಾತ್ರ ಇದ್ದರು ನಮ್ಮಲ್ಲಿ, ಈಗ 5,500ಕ್ಕಿಂತಲೂ ಹೆಚ್ಚು ಜನ ನಮ್ಮಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ. ಆಮೇಲೆ ಮಡಿವಾಳ ಕಾಲೇಜು ಇದೆ, ಮಡಿವಾಳ ಕಾಲೇಜು ಪ್ರಾಥಮಿಕ, ಅದು 3 ಕೂಡ ನನ್ನ ಗ್ರ್ಯಾಂಟ್ಸಲ್ಲೇ ಮಾಡಿಸ್ಕೊಟ್ಟೆ. ಮತ್ತು 1-2 ಕಡೆ ಕ್ಲಿನಿಕ್ಕು ಬೇರೆ ಇಟ್ಟಿದ್ದೀವಿ. ಆ ಕ್ಲಿನಿಕ್ಗೆ ಯಾವಾಗಲೂ ಕೂಡ ಶಾಲೆ ನಡೆಯುವಂಥ ಸಂದರ್ಭದಲ್ಲಿ, ಕಾಲೇಜು ನಡೆಯುವಂಥ ಸಂದರ್ಭದಲ್ಲಿ ನರ್ಸ್ ಇರ್ತಾರೆ. ವಾರಕ್ಕೆ 4 ಜನ ಡಾಕ್ಟರ್ಸ್ ಬರ್ತಾರೆ, ಹಿರಿಯ ಡಾಕ್ಟರ್ಸೇ ಬರ್ತಾರೆ. ಡಾಕ್ಟರ್ಸ್ ಬಂದು ಒಂದು 2-3 ಅವರ್ಸ್ ಇದ್ದು ಹೋಗ್ತಾರೆ. ಪ್ರತಿದಿನ ಒಂದು 10-15 ಪೇಷಂಟ್ಸ್ ಇದ್ದೇ ಇರ್ತಾರೆ. ಮತ್ತು ಇದೆಲ್ಲ ಕೂಡ ಮಾಡಿದ್ರಿಂದ ಏನಾಯಿತು, ನಮಗೆ ಮಕ್ಕಳ ಯಾರು ಶಾಲೆ ಬಿಟ್ಟು ಹೋಗ್ತಿದ್ರಲ್ಲ, ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗೀಕರಣದ ಹತ್ರ ಹೋಗ್ತಾಯಿದ್ರ, ಅದೆಲ್ಲ ನಿಂತೋಯ್ತು. ಇನ್ನು ಖಾಸಗಿ ಶಾಲೆಗಳಿಂದ ನಮ್ಮ ಶಾಲೆಗೆ ಬಂದು ಈಗ ಜನ ಬಂದು ಸೇರ್ತಾಯಿದ್ದಾರೆ. ಮತ್ತು ರಿಸಲ್ಟು ಅಷ್ಟೇ, ನಮ್ಮ ಮಡಿವಾಳ ಕಾಲೇಜಲ್ಲಿ SSLCನಲ್ಲಿ ನಾವು 2 ಸಲ 3 ಸಲ ಎಕ್ಸಾಮ್ ಆಗುತ್ತೆ. 35 ಮಾರ್ಕ್ಸ್ ಬಂದಿದ್ದರೂ ಸೇರಿಸ್ಕೊಳ್ತಾರೆ, 3 ಸಲ ಎಕ್ಸಾಮ್ ಬರೆದು ಪಾಸಾಗ್ತಾರಲ್ಲ ಅವ್ರನ್ನೂ ಸೇರಿಸ್ಕೊಂಡು 96% ರಿಸಲ್ಟ್ ಬಂದಿದೆ PUCನಲ್ಲಿ. ಮತ್ತು ಆಡುಗೋಡಿ ಕಾಲೇಜಲ್ಲಿ 85% ರಿಸಲ್ಟ್ ಬಂದಿದೆ. ಮತ್ತು ಇರೋದರಲ್ಲಿ ನಮ್ಮ ಟೀಚಿಂಗ್ ಸ್ಟಾಫು ಅವರು ಕೂಡ ಭಾಳ ಪ್ರಯತ್ನ ಮಾಡಿ ಈ ರಿಸಲ್ಟ್ ಬರೋದಕ್ಕೂ ಅವರು ಕೂಡ ಕಾರಣಕರ್ತರಿದ್ದಾರೆ. ಮತ್ತು ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈಗ ಉದಾಹರಣೆಗೆ ನಮ್ಮ ಈಜುಪುರದಲ್ಲಿರ್ತಕ್ಕಂಥ 2 ಶಾಲೆ ಇದೆ. ಪ್ರತಿದಿನ ನಮ್ಮ ಶಂಕರರು ಶ್ರೀರಾಮ್ ಹೋಗ್ತಾರೆ, ಅಲ್ಲಿ ಏನಾಗಬೇಕು ನೋಡ್ಕೊಂಬರ್ತಾರೆ. ನಮ್ಮ ಮಹಾದೇವ್ ಶ್ರೀನಿವಾಗಲೂ ಶಾಲೆಗೆ ಹೋಗ್ತಾರೆ. ಅದೇ ರೀತಿ ನಮ್ಮ ಮುರುಗೇಶು ನಮ್ಮ ರಾಜೇಂದ್ರದಲ್ಲಿದ್ದ ಶಾಲೆಗಳನ್ನೆಲ್ಲ ಹೋಗಿ ನೋಡ್ಕೊಂಬರ್ತಾರೆ. ಮತ್ತು ಆನಂದು ಆಡುಗೋಡಿಯ 3 ಶಾಲೆಗಳು ಡೈರಿ ಶಾಲೆಗೆ ಹೋಗಿ ನೋಡ್ಕೊಂಬರ್ತಾರೆ. ಮೋಹನ್ ಆಡುಗೋಡಿ CR ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲು ಕಟ್ಟಿದ್ದೀವಿ. ಅಲ್ಲಿ ಅದು ನೀವು ನೋಡಿಲ್ಲ ಅನಿಸುತ್ತೆ, ಸ್ವಿಮ್ಮಿಂಗ್ ಪೂಲ್ ನೋಡಿದ್ವಿ ಸರ್. ಸರ್ಕಾರಿ ಶಾಲೆಯಲ್ಲಿ ಈಜುಕೊಳ ಮತ್ತು ಸಿಂಗಲ್ ಪೇರೆಂಟ್ಸು ಮತ್ತು ಮಕ್ಕಳಿಗೆ ತಂದೆ ತಾಯಿ ಇಲ್ಲದ ಮಕ್ಕಳನ್ನು ಹುಡುಕಿ ತಂದು ವಿದ್ಯಾರ್ಥಿ ನಿಲಯದಲ್ಲಿ ಉಳಿಸಿ ಶಾಲೆಯ ಶಿಕ್ಷಣವನ್ನು ಕೊಡಲಾಗುತ್ತೆ. ಅದು ಆಡುಗೋಡಿಯ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ. ನಾನು ಅದನ್ನು ವಿಶೇಷವಾಗಿ ಗಮನಿಸಿ ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಸರ್, ನಮಗೊಂದು ಅನ್ಸೋದೇನಂತಂದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ಈ ಮಟ್ಟದ ವ್ಯವಸ್ಥೆಯಡಿ ನಾವು ಮಾಡಿರುವಂಥದ್ದು, ಈ ರೀತಿ ಜನಕಾರ್ಯನೇ ತಮ್ಮನ್ನು 8 ಬಾರಿ ಸತತವಾಗಿ ಈ ಕ್ಷೇತ್ರ ಮತ್ತು ಮೊದಲಿನ ಜಯನಗರ ಕ್ಷೇತ್ರದಲ್ಲಿ ತಾವು ಆಯ್ಕೆ ಆಗ್ತಾನೇ ಬಂದ್ರಿ. ತಾವು ಕೂಡ ಸರ್ಕಾರಿ ಶಾಲೆ ವಿದ್ಯಾರ್ಥಿ, ಅಂದರೆ ಕಾಲೇಜು ಸೈನ್ಸ್ ಕಾಲೇಜಲ್ಲಿ ಓದಿದ್ರಿ. ತಾವು ಎಲ್ಲಿ ಓದಿದ್ದು, ಏನಾಯ್ತು? 1ನೇ ಕ್ಲಾಸು 2ನೇ ಕ್ಲಾಸು ನಮ್ಮೂರಲ್ಲಿ. ಆಮೇಲೆ ನಮ್ಮ ಊರು 69ರಲ್ಲೇ ಬಿಟ್ಬಿಟ್ವಿ. ನಾನು ಓದಿದ ಶಾಲೆ ಪೂರ್ತಿ ನೆಲಸಮ ಆಗೋಗಿತ್ತು.
ಆಮೇಲೆ ಅದನ್ನು ಮೊನ್ನೆ ಒಂದು 2 ವರ್ಷಕ್ಕೆ ಮುಂಚೆ ಕಟ್ಟಿಸಿಕೊಟ್ಟೆ. 3 ಅಂತಸ್ತಿನ ಬಿಲ್ಡಿಂಗು ಕಟ್ಟಿಸ್ಕೊಟ್ಟಿದ್ದೀನಿ. ಶೆಟ್ಟಳ್ಳಿ ಅಂತ, ಆನೇಕಲ್ ತಾಲೂಕು. ಮತ್ತು 3-4 ಇಲ್ಲಿ NTM ಸ್ಕೂಲು, ಅದು ಒಂದು ಹೈಸ್ಕೂಲು ಎಲ್ಲ ನಾನೇ ಪ್ರಾರಂಭ ಮಾಡಿದೆ. ಉಳಿದಾಗೆ ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಮತ್ತು ಲಾ ಕಾಲೇಜಲ್ಲಿ, ಗೌರ್ಮೆಂಟ್ ಲಾ ಕಾಲೇಜಲ್ಲಿ ಓದಿದ್ದು. ಮತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕಾಗಿದ್ದರೆ ಜನಪ್ರತಿನಿಧಿಗಳ ಪಾತ್ರ ಭಾಳ ದೊಡ್ಡದು. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಜನರ ಸಹಕಾರದಿಂದ, ದಾನಿಗಳ ಸಹಕಾರದಿಂದ, CSR ಫಂಡ್ ಸಹಕಾರದಿಂದ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇದೆ. 2004-6ರಲ್ಲಿ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ತಾವು ಕೆಲಸ ಮಾಡಿದ್ರಿ. ಇಲಾಖೆಯಲ್ಲಿ ಏನಾದರೂ ಬದಲಾವಣೆಗಳು ಮತ್ತು ಸರ್ಕಾರದ ನಿಟ್ಟಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಪಾತ್ರದಲ್ಲಿ ಸರ್ಕಾರದ ಪ್ರಮುಖ ಕೆಲಸಗಳು ಏನಾಗಬೇಕಾಗಿದೆ ಸರ್? ಇಲ್ಲ, ಆ ಕಾಲಕ್ಕೆ ಸ್ಟ್ರೆಂತ್ ಚೆನ್ನಾಗೇ ಇತ್ತು. ಈಗ ದಿನೇ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋದು ಕಡಿಮೆ ಆಗ್ತಾಯಿದೆ. 20 ವರ್ಷಕ್ಕೆ ಮುಂಚೆ ಸರ್ಕಾರಿ ಶಾಲೆಗಳು ಸ್ಟ್ರೆಂತ್ ಚೆನ್ನಾಗಿತ್ತು. ಮತ್ತು ಆಗ ಶಾಲಾ ಮಕ್ಕಳನ್ನು ಪಬ್ಲಿಕ್ ಫಂಕ್ಷನ್ ಕರ್ಕೊಂಡು ಹೋಗೋರು. ನಿಷೇಧ ಮಾಡಿದ್ದೆ ನಾನು. ಶಾಲಾ ಮಕ್ಕಳನ್ನು ಪಬ್ಲಿಕ್ ಫಂಕ್ಷನ್ ಕರ್ಕೊಂಡು ಹೋಗಬಾರ್ದು ಅಂತ ನಿಷೇಧ ಮಾಡಿದೆ. ಆಮೇಲೆ ನಿಮಗೆ ಜ್ಞಾಪಿಸ್ಕೊಳ್ಳಿ, ಪ್ರತಿ ವರ್ಷ ಕೂಡ ಮೇ ತಿಂಗಳಲ್ಲಿ ಅನಧಿಕೃತ ಶಾಲೆಗಳು ಎಷ್ಟಿದೆ ಅದಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತ ಪ್ರತಿ ವರ್ಷವೂ ಅದನ್ನೇ ಕೊಡ್ತಾಯಿದ್ರು. ಆಮೇಲೆ ನಾನು ಆ ಅವಧಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತ ಶಾಲೆ ಅನ್ನೋ ಒಂದು ಶಾಲೆ ಕೂಡ ಇರಲಿಲ್ಲ. ಎಲ್ಲನೂ ಮುಚ್ಚಿಸೇಬಿಟ್ಟೆ. ಅದಕ್ಕೆ ಬೇಕಾದ್ರೆ ಅಧಿಕೃತ ಮಾಡಿಕೊಳ್ಳಿ, ಅನಧಿಕೃತ ಅಂತ ಯಾವುದನ್ನ ಶಾಲೆ ಇದ್ದರೆ ಸಂಬಂಧಪಟ್ಟ DDPI ಮತ್ತು BU ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಅಂತೆ. ಒಂದು ಇಲ್ಲಂಗೆ ಆಯಿತು. ಮತ್ತು ಆ ಕಾಲದಲ್ಲಿ ಚೆನ್ನಾಗಿತ್ತು, ಫೈಲ್ ಕ್ಲಿಯರೆನ್ಸು. ನಮ್ಮ ವಿಜಯ್ ಭಾಸ್ಕರ್ ಒಳ್ಳೆ ಕಮಿಷನರ್ ಇದ್ದರು, ಸೆಕ್ರೆಟ್ರಿ ಇದ್ದರು. ಫೈಲ್ ಕ್ಲಿಯರೆನ್ಸು ಮತ್ತು ಒಂದು ಸುಮಾರು ಆ ಕಾಲದಲ್ಲೇ ಒಂದು 11,000 ಕೋಟಿಗಳನ್ನು ಶಾರ್ಟ್ ಪೀರಿಯಡಲ್ಲೇ ಕಟ್ಟಿಸ್ಕೊಟ್ಟು. ಈ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಯಾಗಿ ತಾವು ರೂಪಿಸೋದಕ್ಕೆ ನಾನು ಮಡಿವಾಳದ ಒಂದು ಶಾಲೆಗೆ ಹೋದೆ. ಅಲ್ಲಿ 650ಕ್ಕೂ ಹೆಚ್ಚು ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾರಂತೆ. ನಾವು ಸರ್ಕಾರಿ ಶಾಲೆ ಕಳೆದ 1 ವರ್ಷದ ಶೈಕ್ಷಣಿಕ ವರ್ಷದಲ್ಲಿ 180ರಿಂದ 200 ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ, ಕನ್ನಡಗೆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಅನ್ನುವಂಥ ಉದ್ದೇಶ ಮತ್ತೊಂದು ಇನ್ನಿತರ ಕಾರಣಗಳನ್ನಿಟ್ಟು ಅಂಥದ್ರಲ್ಲಿ ಮಡಿವಾಳದಂಥ ಶಾಲೆಗಳಲ್ಲಿ ಮತ್ತು ಬೇರೆ ಆಡುಗೋಡಿಯ ಇನ್ನೊಂದು ಶಾಲೆಯಲ್ಲಿ ನೋಡಿದ್ವಿ. ಎಲ್ಲವೂ 600-400 ಪ್ಲಸ್ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ ಸರ್. ಈ ಕನ್ನಡ ಶಾಲೆ ಉಳಿಸುವಲ್ಲಿ ತಾವು ಮಾದರಿ ಕಾರ್ಯವನ್ನು ಮಾಡಿದ್ದು, ಈ ಮೂಲಕ ಮತ್ತೊಂದಷ್ಟು ಮಾದರಿ ಕಾರ್ಯಗಳಿಗೆ ಕರೆ ಕೊಡೋದಾದರೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಈಗ ಬೇರೆಯವರು ನಮ್ಮ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡಿದ ಹಾಗೆ ಮಾಡಿದ್ರೆ ಖಂಡಿತ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಯುತ್ತೆ. ಮತ್ತು ಸರ್ಕಾರಿ ಶಾಲೆಗಳಿಂದ ವಲಸೆ ಹೋಗೋದು ಕೂಡ ತಪ್ಪುತ್ತೆ. ಈಗ ಉದಾಹರಣೆಗೆ 1ನೇ ಕ್ಲಾಸಿಂದನೇ ಕಂಪ್ಯೂಟರು, ಬೇರೆ ಅವರು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ನೋಡಿದ್ದೀರ, ಲ್ಯಾಬ್ಸ್ ಎಲ್ಲ ನೋಡಿದ್ದೀರ. ಎಲ್ಲ ಶಾಲೆಯಲ್ಲೂ ಕೂಡ ಲೈಬ್ರರಿ ಮಾಡಿಸಿದ್ದೀವಿ. ಮತ್ತು ಇನ್ಫ್ರಾಸ್ಟ್ರಕ್ಚರು, ಮತ್ತು ವಿಶೇಷವಾಗಿ ಹೌಸ್ ಕೀಪಿಂಗ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟು. ಹೌಸ್ ಕೀಪಿಂಗು ಮತ್ತು ಶಾರ್ಟೇಜ್ ಟೀಚರ್ಸು ಇದು. ಆಮೇಲೆ ನಮ್ಮಲ್ಲಿ ನಮ್ಮ ಸ್ಥಳೀಯ ಮುಖಂಡರಿದ್ದಾರಲ್ಲ, ಅವ್ರ ಇನ್ವಾಲ್ವ್ಮೆಂಟ್ ಭಾಳ ಇದೆ ಇದರಲ್ಲಿ. ನಮ್ಮಲ್ಲಿ ಪ್ರತಿ ಶಾಲೆಗೂ ಕೂಡ ನಮ್ಮ ಲೋಕಲ್, ಈಗ ಮಂಜುನಾಥ್ ರೆಡ್ಡಿ ಮಡಿವಾಳ ವಾರ್ಡಲ್ಲಿ ಅವರು ಕಡ್ಡಾಯವಾಗಿ 2 ದಿವಸಕ್ಕೆ 3 ದಿವಸಕ್ಕೆ ಅಂತೇಳಿ ಹೋಗ್ತಾ ಇರ್ತಾರೆ. ಮತ್ತು ಬೇರೆ ಗಂಗಣ್ಣ ಅಂತಿದ್ದಾರೆ, ಪ್ರತಿದಿನ ಹೋಗ್ತಾರೆ. ನಮ್ಮವರು ಸ್ಥಳೀಯ ಪ್ರತಿನಿಧಿಗಳು ಪ್ರತಿದಿನ ಅಲ್ಲಿ ಹೋಗಿ ಅಲ್ಲಿ ಏನಾಗಬೇಕು ಅಂತ ಕೇಳಿಕೊಂಡು ಒಂದು ಸಣ್ಣ ಒಂದು ರಿಪೇರಿ ಇದ್ದರೂ ಕೂಡ ತಕ್ಷಣ ಅವರೇ ಅಟೆಂಡ್ ಮಾಡಿಕೊಡ್ತಾರೆ. ಮತ್ತು ಉಳಿದಾಗೆ ಎಲ್ಲರೂ ನಂದೇನೆಂದರೆ, ನಾನು ಇವರು ಕೇಜ್ರಿವಾಲ್ ಒಂದು ವಿಡಿಯೋ ನೋಡಿ ನನಗೆ ಪ್ರೇರೇಪಣೆ ಆಯಿತು. ಈಗ ನಾವು ಮಾಡಿರೋದು ನೋಡಿ ಬೇರೆಯವ್ರಿಗೂ ಕೂಡ ಪ್ರೇರೇಪಣೆ ಆಗಲಿ ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತೀನಿ. ತಾವು ಭಾಳ ಹಿಂದೆ ಸಿಕ್ಕಿದಾಗ ನಮ್ಮ ಹತ್ರ ಒಂದು ಚರ್ಚೆ ಆಗಿತ್ತು. ತಾವೊಂದು ಮಾತಾಡಿದ್ರಿ, ಭಾಳ ನನಗೆ ತುಂಬ ಹತ್ತಿರ ಆಗಿರೋ ಮಾತದು. ಬಡವರಿಗೆ ಹಣ ಸಿಗುವುದಕ್ಕಿಂತ ಹೆಚ್ಚಾಗಿ ಬಡವರ ಮಕ್ಕಳಿಗೆ ವಿಶೇಷ ಸೌಲಭ್ಯದಡಿ, ಮೂಲಸೌಕರ್ಯದ ಜೊತೆಗೆ ಸುಸಜ್ಜಿತ ವ್ಯವಸ್ಥೆಯಡಿ ಶಿಕ್ಷಣ ಸಿಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಆ ಕಾರ್ಯ ತಾವೇ ಮಾಡಿದ್ರಿ. ಇತ್ತೀಚೆಗೆ ನಾವು ನೋಡ್ದಂಗೆ ತುಂಬ ಮಾದರಿ ಕಾರ್ಯ ಮಾಡ್ತಾ ಬಂದ್ರಿ. ಈ ವಿಚಾರದಲ್ಲೇ ಹೇಳ್ಕೊಂಡು ಹೋಗೋದಂದ್ರೆ ಸರ್, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಅವಕಾಶಗಳು ಭಾಳ ಕಡಿಮೆ ಇತ್ತು. ಯಾಕಂದರೆ ಬ್ರಿಟಿಷರ ಆಳ್ವಿಕೆ, ಅದಕ್ಕೂ ಮುಂಚೆ ಮೊಘಲರು, ಅದಕ್ಕೂ ಮುಂಚೆ ಹಿಂದೆ ಎಲ್ಲ ಮೇಲ್ಜಾತಿಯವರು ಅಥವಾ ದೊಡ್ಡ ದೊಡ್ಡ ಜಮೀನ್ದಾರರು ಮಾತ್ರ ಅಕ್ಷರ ಕಲಿಯುವಂಥ ಅವಕಾಶ ಸಿಕ್ಕಿತ್ತು. ಆಮೇಲೆ ಮೆಕಾಲೆ ಶಿಕ್ಷಣ ಬಂದ ಮೇಲೆ
ಮತ್ತು ಬ್ರಿಟಿಷ್ನವರು ಕಾಲದಲ್ಲೂ ಕೂಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಬಂತು. ಅದಾದಮೇಲೆ ಪ್ರೈವೇಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಉದಾಹರಣೆಗೆ ನಮ್ಮ ನ್ಯಾಷನಲ್ ಕಾಲೇಜ್ ಇರ್ಬೋದು, ವಿಜಯ ಕಾಲೇಜ್ ಇರ್ಬೋದು, ಈ ಥರ ಅನೇಕ ಆರ್ ವಿ ಕಾಲೇಜ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳು ದೇಶದ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಮಠಾಧಿಪತಿಗಳು ಎಲ್ಲ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ಮೇಲೆ ಈಗ ವಿದ್ಯಾವಂತರ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದಾರೆ, ಅಕ್ಷರಸ್ಥರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಒಂದ್ಸಲಿ ವಿದ್ಯೆ ಅನ್ನೋದು ಕಲಿತ್ರೆ ಅದು ಸಾಯೋವರೆಗೂ ಕೂಡ ಅದು ಎಲ್ಲೂ ಹೋಗೋದಿಲ್ಲ. ಅದರಿಂದ ಯಾವುದನ್ನು ಅವರ ಬದುಕುವಂಥ ಒಂದು ಮಾರ್ಗಕ್ಕೆ ವಿದ್ಯೆ ಅನ್ನೋದು ಸಹಾಯಕ್ಕೆ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಕೂಡ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮತ್ತು ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥ ಶಕ್ತಿ ಈ ವಿದ್ಯೆ ಕೊಡುತ್ತೆ ಅಂತೇಳಿ, ಮುಂದಕ್ಕೆ ನಿಮ್ಗೆ ಅನುಕೂಲ ಆದಾಗ ಬೇರೆ ಅಶಕ್ತರು ಯಾರಿದ್ದಾರೆ ಅಥವಾ ದುರ್ಬಲ ವರ್ಗದವರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಧನ್ಯವಾದಗಳು ಸರ್. ತಮ್ಮ ಜೊತೆಗೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಇದಾಗಿತ್ತು ಶ್ರೀಯುತ ರಾಮಲಿಂಗಾರೆಡ್ಡಿಯವರ ಮಾತು. ಅಂದರೆ ಕನ್ನಡ ಶಾಲೆಯನ್ನು ಉಳಿಸುವ ಇಚ್ಛಾಶಕ್ತಿಯೊಂದಿಗೆ ಸರ್ಕಾರದ ತಮ್ಮ ಕ್ಷೇತ್ರದ 22 ಶಾಲೆಗಳನ್ನು ದತ್ತು ಪಡೆದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಕಟ್ಟಡವನ್ನು ನಿರ್ಮಿಸಿ ಸುಸಜ್ಜಿತ ವ್ಯವಸ್ಥೆಯಡಿ ಬಡ ಮಕ್ಕಳಿಗೆ ಕಂಪ್ಯೂಟರ್ ಆದಿಯಾಗಿ ಹೌಸ್ ಕೀಪಿಂಗು ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಯಡಿ ಮಕ್ಕಳನ್ನು ಕಂಪ್ಯೂಟರ್ ಶಿಕ್ಷಣ ಮತ್ತು ಉನ್ನತ ದರ್ಜೆಯ ಶಿಕ್ಷಕರನ್ನು ತಮ್ಮ ಸಹಾಯಧನದಡಿ ಕೊಂಡೊಯ್ದು ಮತ್ತು ಪ್ರಥಮ ಚಿಕಿತ್ಸಾ ಕೇಂದ್ರಗಳಂಥ ವಿಶೇಷ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡಿಕೊಡೋದ್ರ ಮೂಲಕ ಮಾದರಿ ಶಾಲೆಯಾಗಿ ಆ ಒಂದು ಶಾಲೆಗಳನ್ನು ಗುರುತಿಸಿ ಮಾದರಿ ಶಾಲೆಯನ್ನಾಗಿ ರೂಪಿಸಿ ಸರ್ಕಾರಿ ಶಾಲೆಯಡಿ ಮಕ್ಕಳನ್ನು, ಬಡ ಮಕ್ಕಳ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಂಥವರು ರಾಜ್ಯದ ಅಗಲಕ್ಕೂ ಉದ್ದಗಲಕ್ಕೂ ಹೆಚ್ಚಾಗಬೇಕು. ಇಂಥರ ಮಾದರಿ ನಾಯಕರು ಯಾಕೆ ಮಾದರಿ ಆಗ್ತಾರೆ ಅಂದರೆ, ಈ ಕ್ಷೇತ್ರದ ಜನನು ಕೂಡ ಅವರನ್ನು ಮಾದರಿ ನಾಯಕನಾಗಿ ಗುರುತಿಸಿ ಸತತ 8ನೇ ಬಾರಿಗೆ ಆಯ್ಕೆ ಮಾಡಿ ಕೊಂಡೊಯ್ತಾ ಇದ್ದಾರೆ. ಅದನ್ನು ತಾವು ಸಾರ್ಥಕ ಮನೋಭಾವನೆಯಡಿ ತಗೊಂಡು ತಮ್ಮ ಎಲ್ಲ ಕಾರ್ಯಗಳಲ್ಲೂ ಜನರ ಅಭಿವೃದ್ಧಿಯನ್ನೇ ಇಚ್ಛೆಯಂತಾಗಿ ತಗೊಂಡು ಹೋಗ್ತಾ ಮಾದರಿ ಕಾರ್ಯಗಳನ್ನೇ ಮಾಡ್ತಾ ಸಾಗಿದ್ದಾರೆ ಅನ್ನೋದಕ್ಕೆ ಈ ಮಾದರಿ ಶಾಲೆಗಳೇ ನಮಗೆ ಸಾಕ್ಷೀಭೂತ ಆಗ್ತಾ ಹೋಗುತ್ತೆ. ಇಂಥವರ ಕಾರ್ಯ ಹೆಚ್ಚಾಗಲಿ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಲಿ ಅನ್ನುವಂಥ ಅಭಿಯಾನದಡಿ ಈ ಒಂದು ವಿಶೇಷ ಕಾರ್ಯ ಮಾಡಿದ್ದಕ್ಕೆ ನಮಗೂ ಕೂಡ ವಿಶೇಷ ಹೆಮ್ಮೆ ಆಗುತ್ತೆ. ಈ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ನಮ್ಮ ಕಾರ್ಯಕ್ರಮ. ನಮಸ್ಕಾರ.